ಓಕೆ ಮಕ್ಕಳ, ಈಗ ನಿಮ್ಮ ಎರಡು ಕೈಗಳನ್ನ ಕಣ್ಣಿನ ಮೇಲೆ ಇಟ್ಕೊಂಡು ನಿಧಾನವಾಗಿ ಕಣ್ಣನ್ನ ತೆಗಿಬೇಕು. 5 4 3 2 1. ಓಕೆ. ಈ ಧ್ಯಾನಕ್ಕೆ ಸಹಕರಿಸಿದಂತ ನಮ್ಮ ದೇಹಕ್ಕೂ ಹಾಗೂ ನಮ್ಮ ಗುರುಗಳಿಗೂ ಜೋರಾದ ಚಪ್ಪಾಳೆಯೊಂದಿಗೆ ಕೃತಜ್ಞತೆಗಳನ್ನ ತಿಳಿಸೋಣ. ಓಕೆ ಓಕೆ ಮಕ್ಕಳ, ಈಗ ಒಂದು ಚಿಕ್ಕ ಕಥೆಯನ್ನ ಹೇಳ್ತೀನಿ. ಒಂದ್ಸತಿ ಒಂದೂರಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಅವನ್ಗೆ ತುಂಬಾ ಕೋಪ ಜಾಸ್ತಿ. ಅವನು ಒಂದು ಅಂಗಡಿ ಇಟ್ಕೊಂಡಿರ್ತಾನೆ. ಅವನ ಅಂಗಡಿಗೆ ಯಾರಾದ್ರೂ ಬಂದ್ರೆ ಏನಾದ್ರೂ ಸಾಮಾನ್ ಕೇಳಿದ್ರೆ ಆ ಸಾಮಾನು ಇದ್ ಕೊಡು ಅದ್ ಕೊಡು ಇದ್ ಬೇಡ ಅಂತ ಏನಾನ ಒಂದೆರಡ್ ಸತಿ ಹೆಚ್ಚು ಮಾತಾಡಿದ್ರೆ ಬೈಕೊಳ್ಳೋದು. ಏನ್ ಬೇಕೋ ತಗೊಂಡೋಗು, ಎಷ್ಟ್ ಮಾತಾಡ್ತೀಯ, ಹಾಗೆ ಹೀಗೆ ಅಂತ ಬೈಕೊಳ್ಳೋದು. ಹಾಗೆ ಯಾರ್ ಬಂದ್ರೇನು ಪ್ರಶಾಂತವಾಗೇ ಮಾತಾಡೋದಿಲ್ಲ, ಕೋಪವಾಗಿ ಕಿರ್ಚಾಡೋದು. ಅಂದ್ರೆ ಅವನಲ್ಲಿ ಶಾಂತತೆ ಅನ್ನೋದೇ ತುಂಬಾ ಕಡಿಮೆ ಇರುತ್ತೆ. ಯಾರು ಏನಾನ ಒಂದೆರಡು ಸತಿ ಹೇಳಿದ್ರೆ ಸಾಕು, ಹಂಗೆ ಕೋಪ ಮಾಡ್ಕೊಂಡ್ಬಿಡೋದು. ನಿಮ್ಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ಲ, ಎಷ್ಟ್ ಸತಿ ಹೇಳ್ಬೇಕು, ಏನ್ ಬೇಕೋ ತಗೊಳ್ಳಿ ಹೋಗ್ರಿ ಅನ್ನೋ ತರವಾಗಿ ಒಂಥರ ತುಂಬಾ ಕೋಪವಾಗೇ ಇರೋದು. ಯಾವಾಗ್ಲೂ ಮುಖ ಗಂಟಾಕೊಂಡು ಕೋಪವಾಗಿರೋದು. ಹಾಗೆ ಕೋಪದಿಂದ ಎಲ್ಲರನ್ನು ಸಿಡಿಮಿಡಿಯಾಗಿ ಮಾತಾಡಿಸ್ತಾ ಇರೋದಕ್ಕೋಸ್ಕರ ಅವನ ಹತ್ರ ಬರ್ತಾ ಬರ್ತಾ ಜನನೇ ಹೋಗ್ತಾ ಇರೋದಿಲ್ಲ ಅಂಗಡಿಗೆ. ಅಯ್ಯೋ ಅವ್ನ್ ಏನ್ ಕೇಳಿದ್ರೇನು ಕೋಪ ಮಾಡ್ಕೋತಾನೆ, ಜೋರಾಗಿ ಕಿರ್ಚಾಡ್ತಾನೆ ಅಂತ ದಿನೇ ಅವನ ಹತ್ರ ಯಾರು ಹೋಗೋದೇ ಕಡಿಮೆ ಆಗೋಗ್ತಾರೆ. ಹಾಗೆ ಅವನ ಹತ್ರ ಕೆಲ್ಸಕ್ಕೆ ಇರ್ತಾರಲ್ಲ ಹುಡುಗರು, ಅವನು ಅಷ್ಟೇ. ಅಯ್ಯೋ ಯಾವಾಗ್ಲೂ ಕೋಪ ಮಾಡ್ಕೋತಾನೆ ಇರ್ತಾನೆ, ಏನಾನ ಒಂಚೂರು ಹೀಗೆ ಹಾಗೆ ಆದ್ರೆ ಬೈತಾ ಇರ್ತಾನೆ ಅಂತ ಅವನು ಬಿಟ್ಟು ಹೋಗ್ತಾನೆ ಯಾವಾಗ್ಲೂ. ಹಾಗಾಗಿ ಅವನ ಹತ್ರ ಯಾರು ಜನ ಹೋಗೋದೇ ಕಡಿಮೆ ಆಗೋಗ್ತಾರೆ. ಇದನ್ನ ಎಲ್ಲ ಅದು ಅದ್ರಿಂದ ಇನ್ನೂ ಫ್ರಸ್ಟ್ರೇಷನ್, ಯಾರು ಬರ್ತಾ ಇಲ್ಲ, ವ್ಯಾಪಾರ ಆಗ್ತಾ ಇಲ್ಲ ಅಂತ ಇದ್ದಿದ್ದು ಕೋಪ. ಹಾಗೆ ಒಂದ್ಸತಿ ಅದೇ ದಾರಿಯಲ್ಲಿ ಒಬ್ಬ ಸಾಧು ಹೋಗ್ತಾ ಇರ್ತಾನೆ. ಆ ಸಾಧು ಗೊತ್ತಾಗತ್ತೆ ಇವನ ಮುಖ ನೋಡಿದ ತಕ್ಷಣ ಇವನ ಒಂದು ವರ್ತನೆ. ಅವಾಗ ಅವನು ಅಂಗಡಿ ಹತ್ರ ಹೋಗ್ತಾನೆ. ಹೋದಾಗ ನಿಮ್ಗೇನ್ ಬೇಕು ಏನಕ್ಕೆ ಅಂತ ಅವ್ರನ್ನೂ ಹಾಗೆ ಮಾತಾಡ್ತಾನೆ. ಅವಾಗ ಸಾಧು ಅಸನ್ಮುಖಿಯಾಗಿ ಇವನ್ ಹೇಗೆ ಕಿರ್ಚಾಡಿದ್ರೂ ಆ ಮುಖದಲ್ಲಿ ಪ್ರಶಾಂತವಾಗೇ ಇರುತ್ತೆ. ಅವನ್ ಹೇಳ್ತಾನೆ, ನೀನು ಯಾಕೆ ಸಮಾಧಾನವಾಗಿ ಮಾತಾಡ್ಬಾರ್ದು, ಯಾಕೆ ಹಿಂಗ್ ಕಿರ್ಚ್ಕೊಂಡ್ ಮಾತಾಡ್ತಾ ಇದೀಯಾ ಅಂತಂದ್ರೆ, ಅವಾಗ ಇವನು ಎಷ್ಟು ಸಮಾಧಾನವಾಗಿ ಪ್ರೀತಿಯಿಂದ ಮಾತಾಡ್ತಾನೆ ಅಂದ್ರೆ ಅವನ್ಗೆ ಒಂಥರ ಇವನ್ ಮೇಲೆ ಕಿರ್ಚೋದೆಲ್ಲ ಹೊರಟೋಗಿ ಅವನಲ್ಲಿ ದುಃಖ ನಮ್ಮಲ್ಲೂ ಅಷ್ಟೇ ಅಲ್ವಾ, ಏನಾನ ತುಂಬಾ ದುಃಖ ಆದಾಗ ಕಿರ್ಚ್ ಬಿಡ್ತೀವಿ, ಆಮೇಲೆ ಸಮಾಧಾನವಾಗಿ ಮಾತಾಡ್ತೀವಲ್ವಾ, ಹಿಂಗಾಯ್ತು ಅಂತ. ಅವಾಗ ಅವ್ನು ಹೇಳ್ಕೊತಾನೆ, ನನ್ಗೆ ವ್ಯಾಪಾರ ತುಂಬಾ ಕಡಿಮೆ ಆಗಿದೆ, ಹಾಗಾಗಿ ಬರ್ತಾರೆ ತಗೊಳಕ್ಕೆ, ಇದು ಅಂತ ಕೇಳ್ತಾರೆ, ಒಂದೊಂದ್ಸತಿ ಏನು ತಗೊಳ್ದಿರ ಹೊರಟೋಗ್ತಾರೆ. ಅವಾಗ ಇದ್ದಿದ್ದು ಕೋಪ ಬರುತ್ತೆ, ಏನ್ ಮಾಡೋದು ಅಂತ ಅವನ್ ಕೇಳ್ತಾನೆ ಆ ಗುರುಗಳನ್ನ. ಅವಾಗ ಅವನ್ ಹೇಳ್ತಾನೆ, ನೀನು ಎಲ್ಲಾ ಪರಿಸ್ಥಿತಿಯಲ್ಲೂ ಒಂದ್ ನಿರ್ಣಯ ತಗೋಬೇಕು. ಏನೇ ಪರಿಸ್ಥಿತಿ ಬಂದ್ರು ನಾನು ಪ್ರಶಾಂತವಾಗಿರ್ತೀನಿ, ಹಾಗೆ ನಗ್ನಗ್ತಾ ಇರ್ತೀನಿ ಅಂತ ಈ ಎರಡು ನಿರ್ಣಯಗಳನ್ನ ತಗೋ ಅಂತ ಹೇಳ್ತಾನೆ. ತಗೊಂಡಾಗ ನೋಡು ಎಲ್ಲ ಚೆನ್ನಾಗೇ ಆಗತ್ತೆ ಅಂತ ಆ ಗುರುಗಳು ಹೇಳ್ತಾರೆ. ನೀನ್ ಚೆನ್ನಾಗ್ ಆಗ್ಬೇಕು ಅಂದ್ರೆ ಇವೆರಡೇ ಅಂತಂದ್ರೆ, ಹೌದಾ ಇವೆರಡು ಮಾಡಿದ್ರೆ ಸಾಕಾ, ಹಂಗಾರೆ ನಂಗೆ ವ್ಯಾಪಾರನೂ ಚೆನ್ನಾಗಾಗುತ್ತಾ, ವ್ಯಾಪಾರನೂ ಚೆನ್ನಾಗಾಗುತ್ತೆ, ನೀನು ನೆಮ್ಮದಿಯಿಂದ ಇರ್ತೀಯ ಅಂತ. ಸರಿ ಅಂತ ಮಾಡ್ತೀನಿ ಅಂದ್ರೆ ಅವಾಗ ಗುರುಗಳು ಹೇಳ್ಬಿಟ್ಟೆ ಹೋಗ್ತಾರೆ, ಯಾರ ಹತ್ರನು ಜೋರಾಗಿ ಕಿರ್ಚಬಾರ್ದು, ನೆನ್ಪಿಟ್ಕೋ. ಮತ್ತೆ ಯಾರ್ ಬಂದ್ರೇನು ನಗ್ನಗ್ತಾ ಮಾತಾಡ್ಬೇಕು, ನಗ್ನಗ್ತಾನೆ ಇರ್ಬೇಕು ಅಂತ. ಸರಿ ಅಂತ ಮಾಡೋಣ, ಗುರುಗಳು ಹೇಳಿದಾರೆ ನೋಡೋಣ ಅಂತ ಅವನ್ ಹಾಗೆ ಮಾಡ್ತಾನೆ. ಅವನ್ ಅಂಗಡಿ ಹತ್ರ ಯಾರ್ ಬಂದ್ರೂ ನಕ್ಕೊಂಡ್ ಮಾತಾಡ್ತಾನೆ. ಅವರು ಅವನ ಹತ್ರ ಕೊಂಡ್ಕೊಂಡ್ಲಿ ತಗೊಂಡೇ ಹೋಗ್ಲಿ, ಅವನು ಆರಾಮಾಗಿ ನಗ್ನಗ್ತಾ ಮಾತಾಡ್ಕೊಂಡು ಆ ಅವನ ಅಂಗಡಿಯಿಂದ ಹೋಗ್ತಾ ಇರ್ತಾರಲ್ಲ ಅಂಗಡಿ ಮುಂದೆ, ಅವ್ರನ್ನೆಲ್ಲ ನಗ್ತಾ ಇರ್ತಾನೆ. ಅವ್ರಿಗೆ ಆ ಅಂಗಡಿ ಹಿಂದು ಮುಂದೆ ಹೋಗೋರ್ಗೆಲ್ಲ ಆಶ್ಚರ್ಯ ಆಗತ್ತೆ. ಇವನು ಫಸ್ಟು ಗಂಟಾಕೊಂಡೆ ನೋಡಿದ್ರೇನೆ ಒಂಥರ ಗುರಾಯಿಸ್ಕೊಂಡ್ ನೋಡ್ತಾ ಇದ್ದ, ಇವಾಗ ಎಷ್ಟ್ ಚೆನ್ನಾಗ್ ನಗ್ತಾ ಇದ್ದಾನೆ, ಏನಾಗಿದೆ ಇವನ್ಗೆ ಅಂತ ಎಲ್ಲಾರ್ನು ಹಂಗೆ ಅಂಗಡಿಗೆ ಬಂದವ್ರನು ತುಂಬಾ ಚೆನ್ನಾಗ್ ಮಾತಾಡ್ತಾ ಇರ್ತಾನೆ. ಅವರು ಏನ್ ಕೇಳಿದ್ರು ಬೇಜಾರ್ ಮಾಡ್ಕೊಂಡೆ
ತಗೊಳ್ದೆ ಹೋದ್ರೇನು ಬೇಜಾರ್ ಮಾಡ್ಕೊಂಡ್ರೆ ಹಾಗೆ ಅಸನ್ಮುಖಿಯಾಗಿ ಇರ್ತಾನೆ. ಆವತ್ತಿಂದ ಅವನಲ್ಲಿ ಸ್ವಲ್ಪ ಸ್ವಲ್ಪ ಬದಲಾವಣೆಗಳಾಗತ್ತೆ. ಅವನ ವ್ಯಾಪಾರದಲ್ಲೂ ಅಷ್ಟೇ, ಅದು ಒಂದ್ಸತಿ ಕಷ್ಟ ಆದ್ರೇನು ಪ್ರಯತ್ನ ಪಟ್ಟು ಮಾಡ್ತಾ ಇರ್ತಾನೆ. ಅಂದ್ರೆ ಒಂದೇ ಸತಿ ತುಂಬಾ ಕೋಪ ಇದ್ದವ್ರು ಪ್ರಶಾಂತವಾಗಿ ಬರೋ ಸ್ವಲ್ಪ ಇದಾಗುತ್ತೆ. ಆದ್ರೂ ಅವನ್ಗವನೇ ನಾನು ಪ್ರಶಾಂತವಾಗಿರ್ಬೇಕು ಹಾಗಿರ್ಬೇಕು ಅಂತ ಅವನ್ಗವನೇ ಇದ್ ಮಾಡ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೋತಾನೆ. ಅವನ್ ಎಷ್ಟು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾನೋ ಅವನಲ್ಲಿ ಅಷ್ಟೇ ಬದಲಾವಣೆನೂ ಆಗುತ್ತೆ. ಹಾಗೆ ಅವನ ವ್ಯಾಪಾರದಲ್ಲೂ ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ. ಅವಾಗ ಇನ್ನೊಂದ್ಸತಿ ಅದೇ ಸಾಧು ಮತ್ತೆ ಬರ್ತಾರೆ. ಅವಾಗ ಕೇಳ್ತಾರೆ, ಹೇಗಿದ್ಯಾ ಅಂತ ಕೇಳಿದಾಗ ಅವ ಅವಾಗ ಅವನ್ ಹೇಳ್ತಾನೆ, ತುಂಬಾ ಚೆನ್ನಾಗಿ ನಡೀತಾ ಇದೆ ವ್ಯಾಪಾರ ಎಲ್ಲ ಇವಾಗ. ನೀವ್ ಹೇಳ್ಕೊಟ್ಟಿದ್ದು ಎರಡೇ ನನ್ಗೆ ಎರಡು ಹೇಳ್ಕೊಟ್ಟಿದ್ದು ಹಿಂಗ್ ಮಾಡು ಅಂತ, ಆ ಎರಡನ್ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ನಮ್ಮ ಮನಸ್ಸು ನೆಮ್ಮದಿಯಾಗಿದೆ, ನನ್ಗೆ ವ್ಯಾಪಾರನೂ ಆಗ್ತಾ ಇದೆ ಅಂತ ಹೇಳ್ತಾರೆ. ಅವಾಗ ಆ ಗುರುಗಳು ಹೇಳ್ತಾರೆ, ಎಲ್ಲದಕ್ಕೂ ನಾವು ಇವರು ಬಂದು ನನ್ಗೆ ಇರಿಟೇಟ್ ಮಾಡ್ತಾ ಇದ್ದಾರೆ ಹಾಗೆ ಅಲ್ವಾ, ನಾವು ಬೇರೆಯವ್ರನ್ನೇ ದೂಷಣೆ ಮಾಡ್ತೀವಿ. ಎಷ್ಟೊಂದ್ ಮಾತಾಡ್ತಾರೆ ಮತ್ತೆ ಏನು ತಗೊಂಡೋಗಲ್ಲ, ಇರಿಟೇಟ್ ಮಾಡ್ತಾರೆ, ಕೇಳಿದ್ದೆ ಕೇಳ್ತಾ ಇರ್ತಾರೆ, ಆತರ ನಾವು ಯಾವಾಗ್ಲೂ ಅನ್ಕೊಳ್ತಾ ಇರ್ತೀವಲ್ವಾ. ಅವಾಗ ಗುರುಗಳು ಹೇಳ್ತಾರೆ, ಯಾವಾಗ್ಲೂ ನಾವು ಬೇರೆಯವ್ರನ್ನ ಬೆರಳು ತೋರಿಸ್ತಾ ಇದ್ದಾಗ ಅಲ್ಲಿ ನಮ್ಮ ಸೋಲ್ ಕ್ವಾಲಿಟೀಸ್ ಕಡಿಮೆ ಆಗ್ತಾ ಆಗತ್ತೆ. ಯಾವಾಗ ನಮ್ ಕಡೆ ಗಮನ ಕೊಡ್ಸ್ಬೇಕು, ಬೇರೆಯವ್ರು ಏನೇ ಇರಿಟೇಟ್ ಮಾಡ್ತಾ ಇರ್ಲಿ, ನಮ್ಗೆ ಇದ್ ಮಾಡ್ತಾ ಇರ್ಲಿ, ನಾನು ಅವ್ರನ್ನ ಬದಲಾಯಿಸಕ್ಕಾಗೋದಿಲ್ಲ ಅಲ್ವಾ. ಇವಾಗ ನಿಮ್ ಫ್ರೆಂಡ್ಸೇ ಆಗ್ಲಿ, ಯಾರೇ ಸುತ್ತಮುತ್ತಲು ಆಗ್ಲಿ ಇರಿಟೇಟ್ ಮಾಡ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ, ಅಥವಾ ಇನ್ನೇನೋ ಅವಾಗ ಅವ್ರಿಗೆ ಹೇಳಿ ಹೇಳಿ ನಾನು ಅವ್ರನ್ನ ಬದಲಾಯಿಸಕ್ಕಾಗಲ್ಲ. ಅವಾಗ ನನ್ನನ್ ಬದಲಾಯಿಸ್ಕೋಬೇಕು. ನಾನ್ ಹೇಗಿರ್ಬೇಕು, ಪ್ರಶಾಂತವಾಗಿರ್ಬೇಕು. ಅವ್ರೇನೇ ಮಾತಾಡಿದ್ರು ನಾನು ಅವ್ರ ಮಾತಿಗೆ ನಾನು ಗಮನ ಕೊಡೋದಿಲ್ಲ ಅಂತ ನಂದೇ ಆದೊಂದು ಬೌಂಡ್ರಿ ಹಾಕೊಂಡಾಗ ಅವಾಗ ನನ್ನ ಪ್ರಶಾಂತತೆಗೆ ಏನು ಧಕ್ಕೆ ಬರೋದಿಲ್ಲ ಅಲ್ವಾ. ಹಾಗಾಗಿ ಆಮೇಲೆ ಇನ್ನೊಂದು ಅಷ್ಟೇ, ನಮ್ಮಲ್ಲೇ ಆ ಸೋಲ್ ಕ್ವಾಲಿಟೀಸ್ ಏನಿರುತ್ತೆ ಎಲ್ಲರಲ್ಲೂ ಆ ಸೋಲ್ ಕ್ವಾಲಿಟೀಸ್ ಇದ್ದೇ ಇರುತ್ತೆ. ಆನಂದ ಅನ್ನೋದು, ಪ್ರೀತಿ ಅನ್ನೋದು, ಹಾಗೆ ದಯ, ಕರುಣೆ, ಇದೆಲ್ಲ ಸೋಲ್ ಕ್ವಾಲಿಟೀಸ್ ಇದ್ದೇ ಇರುತ್ತೆ. ಅದೆಲ್ಲೋ ಏನೋ ಒಂದು ವಸ್ತು ತಗೊಂಡ್ರೇನೋ ಅಥವಾ ಅವರಿಂದ ಅವ್ರು ಚೆನ್ನಾಗ್ ಮಾತಾಡ್ಸಿದ್ರೆ ಬರುತ್ತೆ ಅಂತನೋ, ಅವ್ರ ಏನನ್ನ ಕೊಟ್ರೆ ಆನಂದ ಸಿಗುತ್ತೆ ಅನ್ನೋದು ಅದು ತಪ್ಪು. ಅದು ಶಾಶ್ವತವಾದದ್ದು ಅಲ್ಲ. ಆ ಆನಂದ ಅನ್ನೋದು ನಮ್ಮಲ್ಲೇ ಇರುತ್ತೆ. ಅದನ್ನ ಯಾವಾಗ್ಲೂ ನಾವು ಯಾರ್ ಹೇಗೆ ಇರ್ಲಿ ನಾನು ಆನಂದವಾಗಿರ್ತೀನಿ. ಯಾರ ಮಾತುಗಳಿಗಾಗ್ಲಿ ಅವರ ಅವರ ಏನು ನಡವಳಿಕೆಯಿಂದ ನಾನು ಪ್ರಭಾವಗೊಳಗಾಗೋದಿಲ್ಲ. ನಾನು ಯಾವಾಗ್ಲೂ ಪ್ರಶಾಂತವಾಗಿರ್ತೀನಿ, ಆನಂದವಾಗಿರ್ತೀನಿ, ಹಾಗೂ ಅಸನ್ಮುಖಿಯಾಗಿರ್ತೀನಿ ಅಂತ ನಾನ್ ನಿರ್ಣಯ ತಗೊಂಡಾಗ ಬೇರೆಯವರು ಏನೇ ಮಾಡಿದ್ರೇನು ಅದು ನನ್ ಮೇಲೆ ಪ್ರಭಾವ ಬೀರೋದಿಲ್ಲ ಅಲ್ವಾ ಮಕ್ಳೇ. ಆ ತರ ಗುರುಗಳು ಅವನ್ಗೆ ಜ್ಞಾನವನ್ನ ಹೇಳ್ತಾರೆ. ಹಾಗೆ ಇನ್ನೊಂದ್ ಹೇಳ್ತಾರೆ, ಇನ್ನೊಂದ್ ಕೇಳ್ತಾನೆ, ನನ್ ಟೈಮೇ ಸರಿ ಇಲ್ಲ ಅದಕ್ಕೆ ಹಿಂಗ ಆಗ್ತಾ ಇದೆ ಅಂತ. ಅವಾಗ ಹೇಳ್ತಾರೆ, ಟೈಮು ಅನ್ನೋದು ಏನು ಇಲ್ಲ, ಆ ಟೈಮನ್ ನಾವು ಹೇಗ್ ಬೇಕೋ ಹಾಗೆ ಬರ್ಕೋಬೇಕು. ನಮ್ ಕೈಯಲ್ಲೇ ಅದು ಇದೆ ಅಂತ. ನಾವು ಯಾವಾಗ ನನ್ ಟೈಮ್ ಸರಿ ಇಲ್ಲ ಅದಿಲ್ಲ ಅಂತ ನಮಗ್ ನಾವೇ ಅನ್ಕೋತಾ ಇರ್ತೀವೋ ಅದೇ ಇರುತ್ತೆ. ಅದಕ್ಕೆ ನಮಗೇನ್ ಬೇಕೋ ಅದನ್ನ ನಾವು ನಾವೇ ಅದನ್ನ ಸೃಷ್ಟಿಸ್ಕೊಳ್ಬೋದು. ಹೇಗೆ ಅಂದ್ರೆ ನಾವ್ ಯಾವಾಗ್ಲೂ ನನ್ಗ್ ಚೆನ್ನಾಗೇ ಇದೆ, ನನ್ಗೆ ಎಲ್ಲವೂ ಚೆನ್ನಾಗ್ ಆಗ್ತಾ ಇದೆ ಅನ್ನೋ ಭಾವನೆಯಿಂದ ಇದ್ದು ನಮ್ಗೇನ್ ಬೇಕೋ ಅದನ್ನ ನಾವು ಮಾಡ್ತಾ ಹೋಗ್ತಾ ಇದ್ದಾಗ, ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇದ್ದು ನಮ್ ಕೆಲ್ಸ ನಾವು ಕರೆಕ್ಟ್ ಆಗಿ ಮಾಡ್ತಾ ಇದ್ದಾಗ, ಟೈಮ್ ಅನ್ನೋದು ನಾವು ಪ್ರೆಸೆಂಟ್ ಅಲ್ಲಿ ಇದ್ದು ಮಾಡ್ತಾ ಇದ್ದಾಗ ಫ್ಯೂಚರ್ ಅದೇ ನೋಡ್ಕೊಳ್ಳುತ್ತೆ. ಪ್ರೆಸೆಂಟ್ ಮೂಮೆಂಟೇ ಫ್ಯೂಚರ್ ನೋಡ್ಕೊಳ್ಳುತ್ತೆ. ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಾವು ಪ್ರಶಾಂತವಾಗಿದ್ದು ನಾವು ಮಾಡುವ ಕೆಲಸ ಪ್ರತಿಯೊಂದು ಕರೆಕ್ಟ್ ಆಗಿದ್ದಾಗ ಆ ಪ್ರೆಸೆಂಟ್ ಮೂಮೆಂಟೇ ಫ್ಯೂಚರ್ ನ ನೋಡ್ಕೊಳ್ಳುತ್ತೆ. ನಮ್ಮ ಪ್ರತಿಯೊಂದು ಆಲೋಚನೆ ನಾವು ಆಲೋಚನೆ ಇವಾಗ ನೀವೆಲ್ಲ ಕುತ್ಕೊಂಡಿದ್ದೀರಾ, ಕಾಣಿಸ್ತಾ ಇದ್ದೀರಾ, ಅರೆ ನಿಮ್ಮ ಆಲೋಚನೆ ಏನಿದೆ ಅಂತ ನನಗೆ ಗೊತ್ತಾಗೋದಿಲ್ಲ ಅಲ್ವಾ. ಹಾಗೆ ನಮ್ಮ ಪ್ರತಿಯೊಂದು ಆಲೋಚನೆ ಆಗ್ಲಿ, ಪ್ರತಿಯೊಂದು ಮಾತಾಗ್ಲಿ, ನಮ್ಮ ನಡವಳಿಕೆ ನಾವು ಅನ್ಕೊಳ್ತೀವಿ ಯಾರು ನೋಡ್ತಾ ಇಲ್ಲ ಅಂತ, ಆದ್ರೆ ಎಲ್ಲವೂ ಸೋಲಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಎಷ್ಟು
ನಾವು ಆ ಹೇಳಿದ್ನಲ್ಲ, ಆತ್ಮದ ಕ್ವಾಲಿಟೀಸ್ ಎಲ್ಲರಲ್ಲೂ ಇರುತ್ತೆ. ಆ ಕ್ವಾಲಿಟೀಸ್ ಇವಾಗ ದಿನಾ ನೀವು ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೀರಲ್ವಾ ಮಕ್ಳೇ, ಎಷ್ಟೊಂದು ಜ್ಞಾನವನ್ನ ಒಂದೊಂದ್ ಕ್ಲಾಸಲ್ಲೂ ಕೇಳ್ತಾ ಇದ್ದೀರಾ. ಅದ್ ಕೇಳಿ ಅಪ್ಲೈ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಪರಿವರ್ತನೆ ಹಾಗೇ ಆಗತ್ತೆ ಅಲ್ವಾ. ನಾನು ಬದಲಾಯಿಸ್ಕೊಳ್ಬೇಕು ಅನ್ನೋದು ನಾನ್ ಫಸ್ಟ್ ಡಿಸೈಡ್ ಮಾಡ್ಬೇಕು. ಸಪೋಸ್ ನನ್ಗೆ ಲೇಸಿನೆಸ್ ಇದೆ, ನಾಳೆ ಮಾಡೋಣ ಬಿಡು, ಇವತ್ತು ಬರೆಯೋದು ಬೇಡ ಬಿಡು ಅಂತ ಇದ್ದಾಗ, ಇಲ್ಲ ನಾನು ಈ ಕ್ವಾಲಿಟಿ ಬದಲಾಯಿಸ್ಕೋಬೇಕು ಅಂತ ನಾನ್ ನಿರ್ಣಯ ಮಾಡ್ಕೊಂಡು ನಾನು ಬದಲಾಯಿಸ್ಕೊಂಡಾಗ ಅಲ್ಲಿ ರಿಸಲ್ಟ್ ಸಿಕ್ಕೇ ಸಿಗುತ್ತಲ್ವಾ. ಏನು ಪೋಸ್ಟ್ಪೋನ್ ಮಾಡದೆ ನನ್ನ ಕೆಲ್ಸವನ್ನ ಕರೆಕ್ಟ್ ಆಗ ಮಾಡ್ತಾ ಹೋದಾಗ ಅಲ್ಲಿ ಒಳ್ಳೆ ರಿಸಲ್ಟೇ ಸಿಗುತ್ತಲ್ವಾ. ಹಾಗಾಗಿ ನನ್ನ ನಿರ್ಣಯವನ್ನ ನಾನೇ ತಗೋಬೇಕು ಅಂತ ಹೇಳ್ತಾನೆ. ಅವಾಗ ಅವನ್ ಕೇಳ್ತಾನೆ, ಹಾಗಾದ್ರೆ ಚಿತ್ರಗುಪ್ತ ನಮ್ಮ ಎಲ್ಲ ಕರ್ಮಗಳನ್ನ ಎಲ್ಲ ಬರ್ಕೋತಾ ಇರ್ತಾನೆ. ಹ್ಮ್ ನಾವೇನ್ ಮಾಡ್ತೀವೋ ಅದು ವಾಪಸ್ ಬರುತ್ತೆ, ಇದೆಲ್ಲ ಅಂತಾರಲ್ವಾ. ಅಂದ್ರೆ ಅವಾಗ ಆ ಗುರುಗಳು ಹೇಳ್ತಾರೆ, ನೀನು ಇದುವರೆಗೂ ಏನೇನ್ ಕೆಲ್ಸ ಮಾಡಿದ್ಯೋ ಆ ಕೆಲ್ಸದಲ್ಲಿ ಅಯ್ಯೋ ನಾನು ಇದು ಮಾಡಬಾರ್ದಿತ್ತು ಅನ್ನಂತ ಕೆಲ್ಸಗಳು ಯಾವನ ಇದ್ಯಾ ಅಂತ ಅಂದಾಗ ಅವನು ಯೋಚನೆ ಮಾಡ್ತಾನೆ. ಎಷ್ಟೊಂದ್ಸತಿ ನಾವು ಅಷ್ಟೇ ಎಲ್ಲಾಂದ್ರೂ ಸಮಾನವಾಗಿ ಹೂವನ್ ಕೀಳ್ಬೇಡಿ ಅಂತ ಎಲ್ಲಾನ ಪಾರ್ಕಲ್ಲೆಲ್ಲ ಬೋರ್ಡ್ ಹಾಕಿರ್ತಾರೆ ಅನ್ಕೊಳ್ಳಿ, ಇದು ಎಕ್ಸಾಂಪಲ್. ನಾವ್ ಅದ್ ಹೂವನ್ ಕೀಳ್ತೀವಿ, ಆ ಬೋರ್ಡ್ ಹಾಕಿದ್ದಾಗ ನೋಡಿ ನೀವು ಕೀಳ್ಬೇಕು ಅಂತಾನೆ ಕೀಳ್ತೀವಿ ಅನ್ನೋಸತಿ. ಅಥವಾ ವೆಹಿಕಲ್ಸ್ ಇಲ್ಲಿ ನಿಲ್ಸ್ಬಾರ್ದು ಅನ್ನೋ ಕಡೆ, ಹೀಗೆ ಬೇರೆ ಏನು ಮಾಡಬಾರ್ದು ಅನ್ನೋವಾಗ ಅವ್ನ್ ಮಾಡಿದಾಗ ಅದೆಲ್ಲ ಮಾಡಿರ್ತೀವಲ್ಲ, ಅದ್ ನಮ್ಗ್ ಗೊತ್ತಿರುತ್ತೆ, ಇದ್ ನಾವ್ ಮಾಡಿದೀವಿ ತಪ್ಪು ಅಂತ ನಮ್ಗ್ ಗೊತ್ತಿರುತ್ತಲ್ವಾ. ಹಾಗೆ ನಾವ್ ಹತ್ರನೂ ಜೋರಾಗಿ ಮಾತಾಡಿರ್ಬೋದು, ಅವ್ರಿಗೆ ಕಷ್ಟ ಕೊಟ್ಟಿರ್ಬೋದು, ಅಂದ್ರೆ ಮಾತಿನಿಂದ ಅಥವಾ ನಮ್ ಬಿಹೇವಿಯರ್ ಇಂದ. ಅದೆಲ್ಲ ನಮಗ್ ಗೊತ್ತಿರುತ್ತಲ್ವಾ, ಬೇರೆಯವ್ರಿಗೇನ್ ಗೊತ್ತಾಗ್ಬೇಕೋ ಇಲ್ಲ. ಅಥವಾ ನಾವ್ ಮಾಡಿರೋದು ಯಾರು ನೋಡಿಲ್ಲ ಬಿಡು ಅಂತ ಇದ್ರೇನು ನಮ್ಮ ಚಿತ್ತದಲ್ಲಿ, ಆ ಚಿತ್ತ ಅಂದ್ರೆ ಪಿಕ್ಚರ್, ಚಿತ್ರ ಅಂದ್ರೆ ಪಿಕ್ಚರ್ ಅಲ್ವಾ. ಆ ನಡೆದಿರೋಂತ ಘಟನೆಗಳು ನಮ್ಮಲ್ಲೇ ಇರುತ್ತಲ್ಲ, ರೆಕಾರ್ಡ್ ಆಗಿರುತ್ತಲ್ವಾ. ಅದು ಇಡನ್ ಆಗಿರುತ್ತೆ. ಗುಪ್ತ ಅಂದ್ರೆ ಸೀಕ್ರೆಟ್ ಆಗಿ ನಮ್ಮ ಒಳಗಡೆನೆ ಇರುತ್ತೆ. ಅಲ್ಲೆಲ್ಲೋ ಚಿತ್ರಗುಪ್ತ ಕುತ್ಕೊಂಡು ಬರಿತಾ ಇರಲ್ಲ, ನಾವೇನ್ ಮಾಡಿದೀವಿ ಏನು, ಇದೆಲ್ಲ ನಮ್ಮಲ್ಲೇ ರೆಕಾರ್ಡ್ ಆಗಿರುತ್ತೆ. ನಾವು ಕುತ್ಕೊಂಡಾಗ ಹೌದು ಅನ್ಸ್ತೆ ನಾನು ಈ ತಪ್ಪು ಮಾಡಿದ್ದೆ, ಮಾಡ್ಬಾರ್ದಿತ್ತು, ಅವ್ರಿಗೆ ಹಿಂಗ ಅನ್ಬಾರ್ದಂತ. ಈ ಚಿತ್ತದಲ್ಲಿ ಇದೆಲ್ಲ ರೆಕಾರ್ಡ್ ಆಗಿರುತ್ತೆ ನಮ್ಮ ಮನ್ಸಿನಲ್ಲೇ. ಅದೇ ಇನ್ನೇನು ಅಲ್ಲಿ ಯಾರೋ ಕುತ್ಕೊಂಡು ಬರಿತಾ ಇರಲ್ಲ, ಎಲ್ಲ ನಮ್ಮಲ್ಲೇ ಇರುತ್ತೆ. ನಾವು ಅದನ್ನ ಬದಲಾಯಿಸ್ಕೊಳ್ಳೋ ಅಂತ ಶಕ್ತಿನೂ ನಮ್ಮಲ್ಲೇ ಇರುತ್ತೆ. ಅಂದ್ರೆ ದೃಢ ಸಂಕಲ್ಪ ಬೇಕು, ನಾನು ಬದಲಾಗಬೇಕು ಅನ್ನೋ ದೃಢ ಸಂಕಲ್ಪದಿಂದ ನನ್ನ ಭವಿಷ್ಯವನ್ನ, ನನ್ನ ಫ್ಯೂಚರ್ನ ನಾನು ಹೇಗ್ ಬೇಕು ಹಾಗೆ ಬದಲಾಯಿಸ್ಕೊಳ್ಳುವಂತ ಶಕ್ತಿ ನನ್ನಲ್ಲೇ ಇದೆ ಅಂತ ಆ ಗುರುಗಳು ಹೇಳ್ತಾರೆ. ಇಲ್ಲಿ ಇನ್ನೊಂದು ಕಥೆ ಏನ್ ಹೇಳ್ತೀನಿ. ಒಂದು ಆಶ್ರಮದಲ್ಲಿ ಎಲ್ಲಾರು ಬಾಲಕರು ಇರ್ತಾರಲ್ಲ, ಹಾಗೆ ಒಬ್ಬ ಬಾಲಕ ಬರ್ತಾನೆ. ಆ ಬಾಲಕನನ್ನ ನೋಡಿದ್ರೆ ಸುಮಾರು ತುಂಬಾ ಚಿಕ್ಕ ವಯಸ್ಸು, ಒಂದು 8 ವರ್ಷದ ಬಾಲಕ ಆಗಿರ್ತಾನೆ. ಆ ಗುರುಗಳಿಗೆ ಎಂತ ದಿವ್ಯ ದೃಷ್ಟಿ ಇರುತ್ತೆ ಅಂದ್ರೆ, ಆ ಹುಡುಗನ್ ನೋಡ್ತಾ ಇದ್ರೆ ಅವನ್ಗೆ ಆಯುಷ್ ತುಂಬಾ ಕಡಿಮೆ ಇದೆ ಅನ್ಸುತ್ತೆ. ಅಂದ್ರೆ ಆ ಹುಡುಗನ್ ನೋಡಿದ ತಕ್ಷಣ ಆ ಹುಡುಗನ್ಗೆ ಆ ಹುಡುಗನ್ ಶವ ಆಗಿ ಮಲ್ಗಿರೋದು ಆ ಗುರುಗಳಿಗೆ ಕಾಣಿಸುತ್ತೆ. ಅವಾಗ ಆ ಗುರುಗಳಿಗೆ ಇನ್ನು 8 ವರ್ಷ, ಆಶ್ರಮದಲ್ಲಿ ಎಲ್ರಿಗಿನ್ನ ಇವನೇ ಚಿಕ್ಕೋನು, ಹೇಗೂ ಅವನ್ಗ ಆಯುಷ್ ತುಂಬಾ ಕಡಿಮೆ ಇದೆ, ಈ ಆಶ್ರಮದಲ್ಲೇ ಇರೋ ಬದ್ಲು ಅವನು ಮನೇಲಿ ಅವನ ತಂದೆ ತಾಯಿ ಜೊತೆ ಇದ್ದು ಅವನ ಇರುವಂತ ಸ್ವಲ್ಪ ಕಾಲ ತಂದೆ ತಾಯಿ ಜೊತೆ ಮನೆಯಲ್ಲಿ ಇರ್ಲಿ ಅಂತ ಅವನನ್ನ ಕರೆದ್ಬಿಟ್ಟು, ನೀನು ಮನೆಗೆ ಹೋಗು, ಈ ಸ್ವಲ್ಪ ದಿನ ಆದ್ಮೇಲೆ ನೀನು ವಾಪಸ್ ಬಾ ಆಶ್ರಮಕ್ಕೆ, ಒಂದು 6 ತಿಂಗಳು ಆದ್ಮೇಲೆ ನೀನು ವಾಪಸ್ ಬಾ, ಇವಾಗ ಮನೆಗೆ ಹೋಗು ಅಂತ ಕೇಳ್ತಾನೆ. ಅವನು ಕೇಳ್ತಾನೆ, ಯಾಕೆಂದ್ರೆ ಏನೂ ಇಲ್ಲ, ಸುಮ್ನೆ ನೀನ್ ಮನೆಗೆ ಹೋಗು, 6 ಮಂತ್ಸ್ ಆದ್ಮೇಲೆ ವಾಪಸ್ ಬಾ ಅಂತ. ಸರಿ ಅಂತ ಅವ್ನ್ ಮನೆಗ್ ಹೋಗ್ತಾನೆ. ಹೋಗ್ಬೇಕಾರೆ ಇವಾಗಿನ ತರ ತುಂಬಾ ಹಿಂದೆ ರೋಡುಗಳೆಲ್ಲ ಅಚ್ಚುಕಟ್ಟಾಗಿ ಹಂಗೆಲ್ಲ ಏನಿರ್ಲಿಲ್ಲಲ್ವಾ. ಆಶ್ರಮಗಳಂದ್ರೆ ಊರುಗಳಿಂದ ತುಂಬಾ ದೂರವಾಗಿರ್ತಾ ಇತ್ತು. ಹಂಗೆ ಅವನು ಮನೆಗೆ ಹೋಗ್ಬೇಕಾರೆ ಜೋರಾಗಿ ಮಳೆ ಬರ್ತಾ ಇರತ್ತೆ. ಬೆಟ್ಟ ಗುಡ್ಡಗಳೆಲ್ಲ ಇರುತ್ತಲ್ಲ, ಹಂಗೆ ಹೋಗ್ತಾ ಇರ್ಬೇಕಾರೆ ಅಲ್ಲಿ ತುಂಬಾ ಜೋರಾಗಿ ಮಳೆ ಬಂದಾಗ ಅವ್ನ್ ಮರದ ಕೆಳಗಡೆ ನಿಂತ್ಕೊಳ್ತಾನೆ. ಆ ಮರದ ಕೆಳಗಡೆ ನಿಂತ್ಕೊಂಡ್ರೆ ಆ ಮರದ ಕೆಳಗಡೆ ಅವನ್ಗೆ ಇರುವೆಗಳು, ದಪ್ಪ ದಪ್ಪ ಇರುವೆಗಳು ಇರುತ್ತಲ್ವಾ ಕಪ್ಪದು, ಅದು ಸಾಲಾಗಿ ಹೋಗ್ತಾ ಇರತ್ತೆ. ಮಳೆ ಯಾವಾಗ ಜೋರಾಗುತ್ತೋ ಆ ಸಾಲಾಗಿ ಹೋಗ್ತಾ ಇರೋದು ಸಾಲ್ ಕಟ್ ಆಗತ್ತೆ, ಅಲ್ಲಿ ಸ್ಟ್ರೀಮ್ ನೀರ್ ಬರ್ತಾ ಇರತ್ತೆ. ಅವಾಗ ಅವನ್ ಏನ್ ಮಾಡ್ತಾನೆ ಅಂದ್ರೆ, ಅಲ್ಲೇ ಇರುವಂತ ಎಲೆನ್ ತೆಗ್ದು ಆ ಇರುವೆಗಳಿಗೆ ಅಡ್ಡ ಇಡ್ತಾನೆ.
ಆ ಇರುವೆಗಳೆಲ್ಲ ಆ ಎಲೆ ಮೇಲೆ ಹತ್ತುತ್ತೆ. ಅದನ್ನ ಇನ್ನೊಂದ್ ಕಡೆ ನೀರು ಬರ್ದೇ ಇರೋಂತಹ ಮರದ ಬುಡದಲ್ಲಿ ಇಡ್ತಾನೆ. ಇಡ್ತಾನೆ ಸರಿ ಅಂತ ಅಲ್ಲಿ ಇರುವಂತ ಇರುವೆಗಳೆಲ್ಲ ಆ ಲೈನ್ ಏನಿರುತ್ತೆ ಚೇಂಜ್ ಮಾಡ್ಕೊಂಡು ಯಾವ ಕಡೆ ನೀರ್ ಹರಿಯಲ್ವೋ ಆ ಕಡೆ ಅವನು ಅದ್ರನ್ನ ಎಲೆ ಕೊಡ್ತಾನೆ ಅಲ್ವಾ ಸಪೋರ್ಟ್. ಹಂಗಾಗಿ ಅವು ನೀರಲ್ಲಿ ಮುಳುಗೋಗ್ದಂಗೆ ಇದಾಗುತ್ತೆ. ಅವ್ನ್ ಮನೆಗೆ ಹೋಗ್ತಾನೆ. ಗುರುಗಳು ಹೇಳಿರ್ತಾರಲ್ಲ ಒಂದ್ 6 ತಿಂಗಳು ಬಿಟ್ಕೊಂಡ್ ಬಾ ಅಂತ. 6 ತಿಂಗಳು ಆದ್ಮೇಲೆ ಮನೆಗೆ ವಾಪಸ್ ಆಶ್ರಮಕ್ಕೆ ವಾಪಸ್ ಹೋಗ್ತಾನೆ. ಆಶ್ರಮಕ್ಕೆ ವಾಪಸ್ ಹೋದಾಗ ಗುರುಗಳಿಗೆ ಇವ್ನ್ ನೋಡಿ ಆಶ್ಚರ್ಯ ಆಗತ್ತೆ. ಅರೆ ಇವನ್ ಆಯುಷು ಇಷ್ಟೊಗೆ ಮುಗ್ದೋಗಿರ್ಬೇಕಿತ್ತಲ್ಲ, ಇವ್ನ್ ಇನ್ನ ಬದುಕೇ ಇದ್ದಾನಲ್ಲ ಅಂತ ಆಶ್ಚರ್ಯದಿಂದ, ಅಥವಾ ನನ್ನ ದೃಷ್ಟಿನೇ ತಪ್ಪಾಯ್ತಾ ಅಂತ ಅವನನ್ನ ಕರೆದು ಕೇಳ್ತಾರೆ. ಮನೆಗೆ ಹೋದ್ಯಲ್ಲ ಏನೇನ್ ನಡೀತು ಅಂದ್ರೆ, ಏನು ಇಲ್ಲ ಅಂತಹ ಘಟನೆ ಏನು ನಡೆದಿಲ್ಲ ಅಂತ. ಇಲ್ಲ ನೆನ್ಪ್ ಮಾಡ್ಕೋ ಅಂತ ಎಲ್ಲ ಕೇಳ್ದಾಗ, ನೀನ್ ಯಾರ್ಗನ್ನ ಏನನ್ನ ಸಹಾಯ ಮಾಡ್ದಾಗ ಏನ್ ಮಾಡ್ದೆ ಏನು ಅಂತ ನೆನ್ಪ್ ಮಾಡ್ಕೊ ಅಂದ್ರೆ ಅವ್ನ್ಗೆ ಏನು ನೆನ್ಪೇ ಆಗಲ್ಲ. ಆವಾಗ ಹೇಳ್ತಾನೆ, ಇಲ್ಲ ಗುರುಗಳೇ, ನಾನು ಆಶ್ರಮದಿಂದ ಹೋಗ್ಬೇಕಾದ್ರೆ ಜೋರಾಗಿ ಮಳೆ ಹಿಂಗ್ ಬಂತು. ನಾನು ಒಂದ್ ಮರದ ಕೆಳಗಡೆ ಇದ್ದಾಗ ಹಿಂಗೆ ಇರುವೆಗಳು ತುಂಬಾ ಇರುವೆಗಳ ಸಾಲೆ ದಂಡೆ ಇತ್ತು. ಅದ್ರನ್ನ ಒಂದು ದೊಡ್ಡ ಎಲೆಯನ್ನ ಇಟ್ಟಿ ಆ ಇರುವೆಗಳಿಗೆಲ್ಲ ಹೀಗೆ ನಾನು ಸಹಾಯ ಮಾಡ್ದೆ ಅಂತ ಹೇಳ್ತಾನೆ. ಅವಾಗ ಅವನು ಮತ್ತೆ ಕಣ್ಮುಚ್ಕೊಂಡು ಅವನ ಆಯಸ್ಸನ್ನು ನೋಡಿದಾಗ ಆ ಗುರುಗಳು ಅವನನ್ನ ಹೇಗ್ ನೋಡ್ತಾರೆ ಅಂದ್ರೆ, ಅವನು ದೀರ್ಘ ಆಯಸ್ಸು ಹಣ್ಣಣ್ಣ ಮುದುಕ ಆಗೋ ತನಕ ಬದುಕಿರೋದ್ರನ್ನ ನೋಡ್ತಾರೆ. ಇಲ್ಲಿ ಏನಪ್ಪಾ ಅಂತಂದ್ರೆ, ಅವನು ಈ ಇರುವೆಗಳು ಒಂದು ಇರುವೆಗಳು ಇದ್ವಲ್ಲ ಅವಕ್ಕೆಲ್ಲ ಅವನ್ ಜೀವ ಕೊಟ್ನಲ್ವಾ. ಅವನ್ ಜೀವ ಕೊಟ್ಟಿದ್ದು ಅವನ್ಗೆ ಆಯಸ್ಸು, ಅವಕ್ಕೆ ಜೀವ, ಅವನ್ ಪ್ರಾಣ ಉಳಿಸ್ದ. ಆ ಪ್ರಾಣ ಉಳಿಸ್ದಂತಹ ಒಂದು ಗುಡ್ ಕರ್ಮ ಇವನ್ಗೆ ಆಯಸ್ಸು ಬಂತು. ಹಾಗೆ ಮಕ್ಕಳ, ನಾವು ನಮ್ಮ ಫ್ಯೂಚರ್ನ ನಾವೇ ಸರಿಪಡಿಸ್ಕೊಳ್ಬಹುದು. ನಾವು ಸರಿಯಾದ ನಿರ್ಣಯಗಳನ್ನ ತಗೊಂಡು, ಹಾಗೆ ನಾವು ಏನು ಜ್ಞಾನವನ್ನ ಕಲಿತೀವಿ ಅದನ್ನ ಅಪ್ಲೈ ಮಾಡಿಕೊಂಡು ನಮ್ಮ ಫ್ಯೂಚರ್ನ, ನಮ್ಮ ಹಣೆ ಬರ ಅಂತ ಏನಂತೀವಿ ಅದನ್ನ ನಾವು ಬದಲಾಯಿಸ್ಕೊಳ್ಳೋಂಥದ್ದು ನಮ್ಮ ಕೈಯಲ್ಲೇ ಇದೆ. ಇವಾಗ ಒಬ್ಬ ಜೈಲಲ್ಲಿ ಯಾರನ್ನ ತುಂಬಾ ಕೆಟ್ಟ ಕೆಲ್ಸ ಮಾಡಿರೋರು ಅಥವಾ ಕಳ್ತನ ಮಾಡಿರೋರು ಯಾರ ಜೈಲ್ಗೆ ಹಾಕಿರ್ತಾರಲ್ವಾ, ಅವ್ರ 6 ವರ್ಷ ಜೈಲ್ ಶಿಕ್ಷೆ ಹಂಗೆಲ್ಲ ಕೊಟ್ಟವ್ರಿಗೆ ಎಷ್ಟೊಂದ್ ಜನ ಅವರು ಜೈಲಲ್ಲಿ ಅವರ ಸತ್ಪರಿವರ್ತನೆಯಿಂದ ಇದ್ದಾಗ ಅವ್ರಿಗೆ ಶಿಕ್ಷೆ ಕಡಿಮೆ ಆಗುತ್ತಲ್ವಾ. ನಾವ್ ನೋಡ್ತಾ ಇರ್ತೀವಲ್ಲ, ಗಾಂಧಿ ಜಯಂತಿ ದಿವಸ ಎಲ್ಲ ಎಷ್ಟೊಂದ್ ಜನನ ಬಿಡುಗಡೆ ಮಾಡ್ತಾರಲ್ವಾ, ಕೈದಿಗಳನ್ನ ಎಲ್ಲ. ಯಾಕೆ ಬಿಡುಗಡೆ ಮಾಡ್ತಾರೆ? ಅವರಲ್ಲಿ ಒಳ್ಳೆಯತನ ಪರಿವರ್ತನೆ ಆಗಿರೋದಕ್ಕೆ ಬಿಡ್ತಾರೆ. ಹಾಗೆ ಯೂನಿವರ್ಸಲ್ ಲಾನು ಹಾಗೆ ನಾವು ನಮ್ದೇನೇ ಕರ್ಮಗಳು ಇದ್ರೇನು ನಾವು ನಮ್ಮ ಪರಿವರ್ತನ ಬದಲಾಯಿಸ್ಕೊಂಡಾಗ ನಮ್ಮ ಕರ್ಮಗಳು ಬದಲಾಗತ್ತೆ. ಯಾವುದೇ ನಾವು ಕುಂಡಲಿ ಹಾಕ್ಸ್ಕೊಂಡು ಜಾತಕ ತೋರ್ಸ್ಕೊಂಡು ಈ ಟೈಮ್ ಸರಿ ಇಲ್ಲ ಆ ಟೈಮ್ ಸರಿ ಹೇಳ್ತಾರಲ್ಲ, ಏನೇ ಇರ್ಬೋದು, ಅದು ಒಂದು ಸೈಂಟಿಫಿಕ್ ಆಗಿ ಹೇಳ್ತಾರೆ. ಆದ್ರೆ ಎಂತ ಪರಿಸ್ಥಿತಿಯನ್ನು ಬದಲಾಯಿಸ್ಕೊಳ್ಳುವಂತ ಶಕ್ತಿನೂ ನಮ್ಮಲ್ಲೇ ಇದೆ ಮಕ್ಳೇ. ನಮ್ಗೆ ಹೆಂಗ್ ಬೇಕು ಹಾಗೆ ನಾವು ಬದಲಾಯಿಸ್ಕೋಬಹುದು. ಹೇಗ್ ಬದಲಾಯಿಸ್ಕೋಬಹುದು? ನಮ್ಮಲ್ಲಿ ಬದಲಾವಣೆ ಬಂದಾಗ ನಮ್ಮ ಪರಿಸ್ಥಿತಿ ಬದಲಾಗುತ್ತೆ. ಚೆನ್ನಾಗಿತ್ತಾ 2 ಕತೆಗಳು? ಕಥೆಯಿಂದ ನೀವೇನ್ ಕಲ್ತ್ರಿ? ಮಾತಾಡ್ತೀರಾ? ಓಕೆ. ಮಾತಾಡ. ನಮಸ್ತೆ ಮ್ಯಾಮ್. ನನ್ ಫಸ್ಟ್ನೇ ಸ್ಟೋರಿಯಿಂದ ಏನ್ ಅರ್ಥ ಆಯ್ತು ಅಂದ್ರೆ, ನಾವು ಏನದಕ್ಕೂ ಕೋಪ ಮಾಡ್ಕೊಂಬಾರ್ದು, ಎಲ್ಲದಕ್ಕೂ ಶಾಂತಿಯಿಂದ ಇರ್ಬೇಕಂತ. ಸೆಕೆಂಡ್ ಸ್ಟೋರಿ ಏನಂತ ಅರ್ಥ ಆಯ್ತು ಗೊತ್ತಾ ಮ್ಯಾಮ್? ನಾವು ಏನ್ ಕೊಡ್ತೀರೋ ಅದೇ ನಮ್ಗೆ ವಾಪಸ್ ಸಿಗುತ್ತೆ ಅಂತ. ಹೌದು, ಕರೆಕ್ಟ್. ಹಾಗೆ ಪ್ರಶಾಂತವಾಗಿದ್ದಾಗ ನಾವು ಏನ್ ಬೇಕಾದ್ರೂ ಡಿಸಿಷನ್ಸ್ ಪ್ರಶಾಂತವಾಗಿದ್ದಾಗ್ಲೇ ಮಾಡ್ಬೇಕು. ಕೋಪ ಇದ್ದಾಗ ಅವಾಗ ನಾವೇನ್ ಡಿಸಿಷನ್ಸ್ ತಗೊಂಡ್ರು ಅದು ಕರೆಕ್ಟ್ ಆಗಿರೋದಿಲ್ಲ ಅಲ್ವಾ? ಎಸ್ ಮ್ಯಾಮ್. ಎಸ್, ಥ್ಯಾಂಕ್ ಯು ಪುಟ. ಮ್ಯಾಮ್, ಥ್ಯಾಂಕ್ ಯು. ಓಕೆ, ಮಾತಾಡಮ್ಮ ನಾಗಕಾಶ್ಯವಿ. ಒಬ್ಬೊಬ್ರೆ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಂಡು. ಗುಡ್ ಈವ್ನಿಂಗ್ ಮ್ಯಾಮ್. ಗುಡ್ ಈವ್ನಿಂಗ್
ನನ್ನ ಫಸ್ಟ್ ಸ್ಟಡಿಯಿಂದ ನಾನು ಏನ್ ಕಲಿತೆ ಅಂದ್ರೆ ನಾವು ಯಾವ ಎಲ್ಲದಕ್ಕೂ ಕೋಪ ಮಾಡ್ಕೋಬಾರ್ದು, ಶಾಂತವಾಗೇ ಇರ್ಬೇಕು. ಮತ್ತೆ ನಾವು ಎಲ್ಲದಕ್ಕೂ ಕೋಪ ಮಾಡ್ಕೊಂಡ್ರೆ ನಮ್ಗೆ ಹೈಪರ್ ಟೆನ್ಷನ್ ಜಾಸ್ತಿ ಆಗುತ್ತೆ. ನಮ್ಗೆ ಕಷ್ಟ ಆಗುತ್ತೆ ಅಲ್ವಾ? ಹೌದು. ಪ್ರಶಾಂತವಾಗಿದ್ದಾಗ ನಾವು ಮಾಡುವ ಕೆಲಸನು ಕರೆಕ್ಟ್ ಆಗಿ ಮಾಡ್ತೀವಿ ಅಲ್ವಾ? ನಾವೇನ್ ಮಾಡ್ತಿದೀವೋ ನಮ್ಗೆ ಅರ್ಥ ಆಗುತ್ತೆ. ಮತ್ತೆ ನಾನ್ ಸೆಕೆಂಡ್ ಸ್ಟೋರಿಯಿಂದ ಏನ್ ಕಲಿತೆ ಅಂದ್ರೆ ನಾವಿವಾಗ ದಾರಿ ಹೋಗ್ತಿರುವಾಗ ಯಾರಿಗಾದ್ರೂ ಕಷ್ಟ ಆಗ್ತಿದ್ರೆ ಹೆಲ್ಪ್ ಮಾಡ್ಬೇಕು. ಆ ಹೆಲ್ಪ್ ನಮ್ಗೆ ರಿಟರ್ನ್ ಆಗುತ್ತೆ. ಹೌದು, ನಾವೇನ್ ಮಾಡಿದ್ರೇನು ಅದು ನಮ್ಗೆ ರಿಟರ್ನ್ ಬಂದೇ ಬರುತ್ತೆ ಅಲ್ವಾ? ಹಾಗಾಗಿ ಒಳ್ಳೇದೇ ಮಾಡ್ಬೇಕು. ಮತ್ತೆ ಆಲೋಚನೆಗಳು ಅಷ್ಟೇ ಅಲ್ವಾ? ಆಲೋಚನೆ, ಮಾತು ಎಲ್ಲಾನು ನಾವು ಕಾನ್ಶಿಯಸ್ ಆಗಿ ಒಳ್ಳೆ ತರವಾಗೇನೆ ಮಾಡ್ಬೇಕು. ನಾವು ಯಾವಾಗ್ಲೂ ಪಾಸಿಟಿವ್ ಥಿಂಕಿಂಗ್ ಅಲ್ಲೇ ಇರ್ಬೇಕು, ನೆಗೆಟಿವ್ ಥಿಂಕಿಂಗ್ ಅಲ್ಲಿ ಇರ್ಬಾರ್ದು. ಮಾಡ್ಬಾರ್ದು. ವೆರಿ ಗುಡ್ ಪುಟ್ಟ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಮಸ್ತೆ ಮ್ಯಾಮ್. ನಮಸ್ತೆ. ನನ್ಗೆ ಫಸ್ಟ್ ಸ್ಟೋರಿಯಿಂದ ಏನ್ ಅರ್ಥ ಆಯ್ತು ಅಂದ್ರೆ ಬೇರೆಯವರು ನಮ್ಗೆ ಏನೇ ಹೇಳಿ ಏನೇ ಮಾಡ್ಲಿ ಆದ್ರೂನು ನಾವು ನಾವ್ ಹೆಂಗಿದೀವೋ ಆತರ ಮತ್ತೆ ಅವ್ರಿಗೆ ಬೈದಿರಾ ಹೊಡಿದಿರಾ ಪೀಸ್ಫುಲ್ ಆಗಿರ್ಬೇಕು. ಮತ್ತೆ ಸೆಕೆಂಡ್ ಸ್ಟೋರಿಯಿಂದ ಏನ್ ಅರ್ಥ ಆಯ್ತಂದ್ರೆ ಅದು ಸ್ಮಾಲ್ ಆಕ್ಟ್ ಇಂದ ನಾವ್ ನಮ್ ಫ್ಯೂಚರ್ನೇ ಚೇಂಜ್ ಮಾಡ್ಕೋಬಹುದು. ಮತ್ತೆ ಯಾರೇ ಆಗಿರ್ಲಿ ಇವ್ನ್ ನಂಗೆ ಇಷ್ಟ ಇಲ್ಲ, ಇವ್ನ್ಗೆ ಹೆಲ್ಪ್ ಮಾಡಲ್ಲ, ಇವನು ನಂಗಿಂತ ಚಿಕ್ಕೋನು, ಇವ್ನ್ ನನ್ಗೆ ಇದ್ ಕೊಟ್ಟಿಲ್ಲ ಅದಕ್ಕೆ ನಾನ್ ಹೆಲ್ಪ್ ಮಾಡಲ್ಲ ಅಂತ ಇರ್ಬಾರ್ದು. ಹೌದು, ನಮ್ಮಲ್ಲಿ ನಮ್ ಕ್ವಾಲಿಟೀಸ್, ಗುಡ್ ಕ್ವಾಲಿಟೀಸ್ ಏನಿದೆಯೋ ಅದನ್ನೇ ಮಾಡ್ಬೇಕು. ಅವ್ರು ಹೇಗಿದ್ರೇನು ಪರವಾಗಿಲ್ಲ, ನಾವು ಬೇರೆಯವ್ರನ್ನ ಬದಲಾಯಿಸ್ಬೇಕಾಗಿಲ್ಲ. ನಮ್ಮನ್ನ ನಾವು ಬದಲಾಯಿಸ್ಕೊಂಡ್ರೆ ಬೇರೆಯವರು ಆಟೋಮೆಟಿಕ್ ಆಗಿ ನಮ್ಮ ಹತ್ರ ಚೆನ್ನಾಗಿ ಬಿಹೇವ್ ಮಾಡ್ತಾರೆ. ವೆರಿ ಗುಡ್ ಪುಟ್ಟ. From the first story, I learned if we follow the rules, we'll reach our goal. Yes. Second story, I didn't listen, ma'am. I did some work. Okay, no problem. You can listen in the YouTube. Okay. Thank you. ವಾಹಿನಿ, ವಿಡಿಯೋ ಆನ್ ಮಾಡ್ಕೊಳ್ಳಿ. ಸ್ಟೋರಿದಲ್ಲಿ ಏನರ್ಥ ಆಯ್ತಂದ್ರೆ ಯಾವತ್ತ ನಾವು ಕೋಪದಿಂದ ಮಾತಾಡಬಾರ್ದು, ಖುಷಿಯಿಂದ ನಗ್ತಾ ಮಾತಾಡಬಾರ್ದು. ಸೆಕೆಂಡ್ ಸ್ಟೋರಿದಲ್ಲಿ ಯಾರಿಗ್ ಸಹಾಯ ಮಾಡ್ತೀವೋ ಅದೇ ನಮಗ್ ರಿಪೀಟ್ ಆಗುತ್ತೆ. ಹೌದು, ಏನ್ ಮಾಡ್ತೀವೋ ಅದೇ ನಮ್ಗೆ ವಾಪಸ್ ಬರುತ್ತೆ ಅಲ್ವಾ? ವೆರಿ ಗುಡ್. ಚಿತ್ರಗುಪ್ತ ಅನ್ನೋದು ಎಲ್ಲಿದೆ? ನಮ್ಮಲ್ಲೇ ಇದೆಯಲ್ವಾ? ಏನ್ ಮಾಡ್ತಾ ಇದೀವಿ ಅದೆಲ್ಲ ನಮ್ಮಲ್ಲೇ ರೆಕಾರ್ಡ್ ಆಗುತ್ತೆ ಅಲ್ವಾ? ಎಲ್ಲೋ ಮೇಲೆ ಯಾರು ಕುತ್ಕೊಂಡ್ ಬರಿತಾ ಇರೋದಿಲ್ಲ, ನಮ್ಮಲ್ಲೇ ಎಲ್ಲಾನು ರೆಕಾರ್ಡ್ ಆಗುತ್ತೆ. ಇನ್ಯಾರು ಮಾತಾಡ್ತೀರಾ? ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್, ನಂಗೆ ಫಸ್ಟ್ ಸ್ಟೋರಿಯಲ್ಲಿ ಏನ್ ಅರ್ಥ ಆಯ್ತು ಅಂದ್ರೆ ನಮ್ಮ ಸಣ್ಣ ಆಕ್ಟ್ ದೊಡ್ಡ ಫ್ಯೂಚರಿಗೆಲ್ಲ ವರ್ಕ್ ಆಗಿ ನಮ್ಗೆ ತುಂಬಾ ಹೆಲ್ಪ್ ಮಾಡತ್ತೆ. ಸೆಕೆಂಡ್ ಸ್ಟೋರಿ ನಾವು ಹೆಲ್ಪ್ ಮಾಡಿದಾಗ ಡಬಲ್ ಆಗಿ ಇನ್ನೊಬ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ. ಹೌದು, ಏನ್ ಕೊಡ್ತೀವೋ ಅದೇ ವಾಪಸ್ ಬರುತ್ತೆ ಅಲ್ವಾ? ಹೌದು, ಯಾರನ್ನು ದೂಷಣೆ ಮಾಡಬಾರ್ದು. ಮ್ಯಾಮ್, ನಾವೊಂದು ರಿಡಲ್ಸ್ ಕೇಳ್ಬೋದಾ ಮ್ಯಾಮ್? ಏನ್ಮ? 3 ಕ್ವಶನ್ಸ್. ಹಾ, ಕೇಳು ಪುಟ್ಟ. ಮ್ಯಾಮ್, ಇದು ರಿಡಲ್ ಮ್ಯಾಮ್. ಕೇಳು. 30 white horses on a red hill. Now they stomp, now they chomp, now they will stand still.
ಆನ್ಸರ್ ಯಾವುದು ಮ್ಯಾಮ್? ಗೊತ್ತಿಲ್ಲ ಅಮ್ಮ. ಹೇಳು ನೀನೆ. ಮ್ಯಾಮ್ ಒಬ್ಳು ಹುಡುಗಿ ರಿಪೀಟ್ ಅಂತ ಹಾಕಿದಾಳೆ ಮ್ಯಾಮ್. ಹಾ, ರಿಪೀಟ್ ಮಾಡು. 30 white horses on a red hill. Now they chomp, now they stomp, now they stand still. ಯಾರಿಗಾದ್ರೂ ಗೊತ್ತಾ? ಹಾ, ಆನ್ಸರ್ ಮಾಡಮ್ಮ. ನಾಗಕಾಶ್. Teeth. Red hill. ಗೊತ್ತಾ ಯಾರಿಗಾದ್ರೂ? ಇನ್ಯಾರು ಇಲ್ಲಮ್ಮ, ಹ್ಯಾಂಡ್ ರೈಸಸ್ ಇಲ್ಲ. ಬ್ರಾಹ್ಮಿ, ನಿನ್ ಕ್ವಶನ್ ಅರ್ಥ ಆಗಿಲ್ಲ ಯಾರ್ಗು. ಆನ್ಸರ್ ನೀನೇ ಹೇಳ್ಬಿಡು. Desert. ಡೆಸರ್ಟ್. Desert. ಓಕೆ 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 ಓಕೆ, ಓಕೆ ಮೇಡಮ್. ಥ್ಯಾಂಕ್ ಯು. ಎಸ್ ಮ್ಯಾಮ್, ಏನ್ ಕ್ಲೋಸ್ ಮಾಡೋದಮ್ಮ? ಮಾಡೋದು. ಓಕೆ ಮೇಡಮ್. ಎಸ್, ಈ ಥ್ಯಾಂಕ್ ಯು ಮ್ಯಾಮ್. ಕಾಲಾವಕಾಶ. ಓಕೆ ಮೇಡಮ್, ಥ್ಯಾಂಕ್ ಯು. ಈ ಕಾಲಾವಕಾಶ ಮಾಡಿಕೊಟ್ಟಂತ ಪಿರಮಿಡ್ ಕಾಲ್ ಸರ್ವಿಸ್ ಬೆಂಗಳೂರು ಅವ್ರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್.